ಬೆಳಿಗ್ಗೆ ಆದಾಗ ಎಂತಾಗ್ತದೆ, ಸೂರ್ಯ ಉದಯಿಸ್ತಾನೆ ಅಂದರೆ ಸನ್ರೈಸ್ ಆಗ್ತದೆ. ಸಂಜೆ ಆದಮೇಲೆ ಎಂತಾಗ್ತದೆ, ಸೂರ್ಯ ಮುಳುಗ್ತಾನೆ, ಸನ್ಸೆಟ್ ಆಗ್ತದೆ. ಸೊ ಹೈದರಾಬಾದ್ ತಂಡಕ್ಕೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಈಗ ಸನ್ಸೆಟ್ ಹೈದರಾಬಾದ್ ತಂಡ ಆಗುವಂತಹ ಒಂದು ದಿಕ್ಕಲ್ಲಿ ನಡೀತಾ ಉಂಟು. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಓಕೆ, ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಥಿಂಗ್ ಈಸ್ ವರ್ಕಿಂಗ್ ಫಾರ್ SRH ರೈಟ್ ನೌ. ಅವ್ರು ಯಾವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ನಮ್ಮ ಒಂದು ತಂಡದ ಮೊತ್ತದ ಮುಂದೆ ನಾವು 3 ನೋಡಲಿಕ್ಕೆ ಇಷ್ಟಪಡ್ತೇವೆ, ಅಂದರೆ ಇಂಡೈರೆಕ್ಟ್ಲಿ ನಾವು 300ರ ಮೇಲೆ ಹೊಡಲಿಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೇವೆ ಹಾಗೆ ಹೀಗೆ ಅಂತ. ಅದು ಸ್ಟೇಟ್ಮೆಂಟ್ ಕೊಟ್ಟದ್ದು 175 ಸಹ ದಾಟ್ತಾ ಇಲ್ಲ. ಸತತ 2ನೇ ಸೋಲು SRH ತಂಡಕ್ಕೆ. ಫಸ್ಟ್ RCBಯ ಮೇಲೆ 206 ರನ್ RCB ಹೊಡೆದಿದ್ರು, ಇವರು 171 ರನ್ ಹೊಡಿಲಿಕ್ಕೆ ಮಾತ್ರ ಶಕ್ತರಾದರು. ಇವತ್ತು CSK ಮೇಲೆ ಅಂತೂ ಹಣ್ಣುಗಾಯಿ ನೀರ್ಗಾಯಿ ಮಾಡ್ಕೊಂಡ್ಬಿಟ್ರು. 78 ರನ್ಗಳ ಹೀನಾಯ ಸೋಲು. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ CSK 212 ರನ್ ಹೊಡೆದ್ರೆ ಅದಕ್ಕೆ ಪ್ರತಿಯಾಗಿ SRH ಅವರು 78 ರನ್ಗಳಿಂದ ಸೋತರು. ಅಂದರೆ 134ಕ್ಕೆ ಆಲ್ ಔಟ್. 18.5 ಓವರ್ಗೆ 134 ರನ್ಗೆ ಆಲ್ ಔಟ್ ಆಗಿ ಬಿಟ್ಟಿದ್ದಾರೆ. ಈ ಒಂದು IPL 250+ ಸ್ಕೋರ್ಸ್ ಎಲ್ಲ ಬರಲಿಕ್ಕೆ ಯಾರು ಕಾರಣ? ಫಸ್ಟ್ ಕಾರಣ SRH. ಯಾಕಂತಂದರೆ ಇವರು ಫಸ್ಟ್ ಬ್ಯಾಟಿಂಗಿಗೆ ಬಂದಾಗ ಒಂದು ಯಾವ ರೇಂಜಿಗೆ ಹೊಡಿತಿದ್ರು ಅಂತಂದರೆ ಅದು ಗೇಮನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಯ್ತು. ಎಲ್ಲ ಟೀಮ್ಸ್ ಯಾವ ಥರ ರೆಡಿ ಆದರು ಅಂತಂದರೆ, ಇಲ್ಲ ನಾವು ಫಿಯರ್ಲೆಸ್ ಆಗಿ ಆಡಬೇಕು, ಈ ಟೆಂಪ್ಲೇಟ್ ಒಳ್ಳೆ ಉಂಟು. ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದೆ, ಫಸ್ಟ್ 6 ಓವರಲ್ಲಿ ಪುಡಿ ಮಾಡಿ ಹಾಕಬೇಕು. ಆ ಫಸ್ಟ್ 6 ಓವರಲ್ಲಿ ಒಂದು ಹೊಡೆತಕ್ಕೆ ನೆಕ್ಸ್ಟ್ 14 ಓವರ್ಸು ಬೌಲರ್ಸ್ ನರ್ವಸ್ ಆಗಿ ರನ್ ಬಿಟ್ಕೊಡ್ಬೇಕು ಅಂತ. ಆ ಇಂಟೆಂಟ್ ಕರೆಕ್ಟ್ ವರ್ಕ್ ಆಗಿತ್ತು SRHಗೆ. ಬೇರೆ ಟೀಮ್ಸ್ ಅದನ್ನು ಕಾಪಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಸಖತ್ತಾಗಿ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಇವ್ರದ್ದು ಎಂತಾಯ್ತಂದರೆ, ಬ್ಯಾಟಿಂಗ್ ಫಸ್ಟ್ ಮಾಡಿದಾಗ ಭಯಂಕರ ಹೋರಾಟ ಎಲ್ಲ ಇತ್ತು SRHದು. ಬ್ಯಾಟಿಂಗ್ ಸೆಕೆಂಡ್ ಬಂದಾಗ ಗೊತ್ತಾಯ್ತು, ಈಗ ವೀಕ್ನೆಸ್ ಗೊತ್ತಾಗಿದೆ SRHದು. ಫಸ್ಟ್ ಅದನ್ನು ಕಂಡುಹಿಡಿದಿದ್ದು ಯಾರು? RCB ತಂಡ. ಪವರ್ ಪ್ಲೇಯಲ್ಲಿ 3-4 ವಿಕೆಟ್ ತೆಗೆದು ಬಿಟ್ಟರೆ ಇವ್ರದ್ದು ಮತ್ತೆ ಇಲ್ಲ, ಗಡ ಇವತ್ತು ಆದದ್ದು ಸಹ ಹಾಗೆ. ಪವರ್ ಪ್ಲೇಯಲ್ಲಿ 3 ವಿಕೆಟ್ ಹೋಯ್ತು SRHದು. ಅದಾದಮೇಲೆ ಎಂಥ ಆಟವೇ ನಡೀಲಿಲ್ಲ. ಚೇಸಿಂಗೇ ಬೇರೆ, ಬ್ಯಾಟಿಂಗ್ ಫಸ್ಟೇ ಬೇರೆ. ಬ್ಯಾಟಿಂಗ್ ಫಸ್ಟ್ ಮಾಡಿದಾಗ ಏನಾಗ್ತದೆ ಅಂತಂದರೆ ಪ್ರೆಷರ್ ಇರುವುದಿಲ್ಲ. ಟು ಬಿ ಆನೆಸ್ಟ್ ಪ್ರೆಷರ್ ಇರೋದಿಲ್ಲ, ಏನು ಗುರಿ ಇರ್ತದೆ. ಗುರಿ ಏನಂತಂದರೆ ದೊಡ್ಡ ಮೊತ್ತ ಕಲೆ ಹಾಕಬೇಕು, ತೆಗೆದು ಬೀಸುವ, ಬ್ಯಾಟ್ ದಡ ಅಂತ ಬೀಸುವ ಅಂತ. ಚೇಸಿಂಗಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿದಾಗೇ ಮಾಡಿದರೆ ವರ್ಕ್ ಆಗೋದಿಲ್ಲ. ದಡ ಬೀಸು ಅಂತಂದರೆ ಅಲ್ಲಿ ವಿಕೆಟ್ ಹೋದರೆ ದಡ ಬೀಸಲಿಕ್ಕೆ ಸಾಗೋದಿಲ್ಲ, ಎಂತ ಸಹ ಆಗೋದಿಲ್ಲ. ಚೇಸಿಂಗ್ ಮಾಡೋ ಟೈಮಲ್ಲಿ ಕ್ಯಾಲ್ಕುಲೇಟಿವ್ ರಿಸ್ಕ್ ತಗೊಳ್ಬೇಕು. ಯಾವುದೋ ಒಂದು ಬ್ಯಾಡ್ ಬಾಲನ್ನು ಮಾತ್ರ ಟಾರ್ಗೆಟ್ ಮಾಡಬೇಕು, ಒಂದು ಬೌಲರನ್ನು ಟಾರ್ಗೆಟ್ ಮಾಡಬೇಕು. ಎಲ್ಲರನ್ನು ಒಟ್ರಾಶಿ ಟಾರ್ಗೆಟ್ ಮಾಡಲಿಕ್ಕೆ ಆಗೋದಿಲ್ಲ. SRH ಅದರಲ್ಲಿ ಎಡವಿದ್ದಾರೆ. ಪವರ್ ಪ್ಲೇಯಲ್ಲಿ ಫುಲ್ಲು ಒಟ್ಟು ಬ್ಯಾಟ್ ಬೀಸುವ ಅಂತ. ಒಟ್ಟು ಬ್ಯಾಟ್ ಬೀಸಿದ್ದು, ಲೆಗ್ ಸೈಡ್ ಬ್ಯಾಟ್ ಬೀಸಿದ್ರೆ ಆಫ್ ಸೈಡಿಗೆ ಬಾಲ್ ಹೋಗ್ತಿತ್ತು, ಹೆಡ್ ಔಟ್ ಆಗಿದ್ದು. ಇದು RCB ಮ್ಯಾಚಲ್ಲಿ ಸಹ ಹಾಗೆ, ಇವತ್ತು ಸಹ ಹಾಗೆ. ಹೊಡೆದ ಶಾರ್ಟ್ ಲೆಗ್ ಸೈಡಿಗೆ, ಬಾಲ್ ಹೋದದ್ದು ಆಫ್ ಸೈಡಿಗೆ, ಅಂದರೆ ಒಟ್ಟು ಕಣ್ಣು ಮುಚ್ಚಿ ಬೀಸ್ತಿದ್ದಾರೆ ಅಂತ ಆಯಿತು. ಫಸ್ಟ್ CSK ಬಗ್ಗೆ ಮಾತಾಡುವ. ಋತುರಾಜ್ ಗಾಯಕ್ವಾಡ್ ಅವರು ಭಯಂಕರ ಒಳ್ಳೆ ಫಾರ್ಮಲ್ಲಿ ಇದ್ದಾರಪ್ಪ. ಅವರ ಇನ್ನೊಂದು ಅಂದರೆ ನಾನ್ ಸ್ಟ್ರೈಕರ್ ಎಂಡಲ್ಲಿ ರಹಾನೆ ಬರ್ತಾರಲ್ಲ, ಅವರು ಮಾತ್ರ ಫಾರ್ಮಲ್ಲಿ ಇಲ್ಲ ಈ IPLಲ್ಲಿ. ಈ IPL ಅಂತಲ್ಲ, ಈ ರಣಜಿಯಲ್ಲಿ ಐ ಥಿಂಕ್ ಮುಂಬೈಗೆ ಲೋವೆಸ್ಟ್ ಸ್ಕೋರ್ ಅವರೇ ಇದ್ದದ್ದು. ಮುಂಬೈ ವಿನ್ ಆಯಿತು, ರಣಜಿ ವಿನ್ ಆಯಿತು, ರಹಾನೆ ಕ್ಯಾಪ್ಟನ್ ಆಗಿದ್ರು. ಬಟ್ ಆ್ಯಸ್ ಅ ಪ್ಲೇಯರ್ ಅವರ ಪರ್ಫಾರ್ಮೆನ್ಸ್ ದೊಡ್ಡ 0 ಅಥವಾ ಮೈನಸಲ್ಲಿತ್ತು. ಆ್ಯಂಡ್ ಅವರನ್ನು ಒಪ್ಕೊಂಡಿದ್ದಾರೆ, ನಾವು ಎಂಥ ಫಾರ್ಮಲ್ಲಿಲ್ಲ, ನನ್ನ ಕಾಂಟ್ರಿಬ್ಯೂಷನ್ ಇಲ್ಲದೆ ನಾನು ಲೋಯರ್ ಸ್ಕೋರ್ ಆಗಿ ಸಹ ಮುಂಬೈ ವಿನ್ ಆಗಿರೋದು, ಅಂದರೆ ಗುಡ್ ಟೀಮ್ ವಿನ್ ಆಗಿದೆ, ಬಟ್ ನಾನು ಫಾರ್ಮಲ್ಲಿ ಇರಲಿಲ್ಲ ಅಂತ. ಈ IPLಲ್ಲಿ ಸಹ ಫಸ್ಟ್ ಮ್ಯಾಚ್ ಒಂದು ಏನೋ ಸ್ವಲ್ಪ ಚೆಂದ ಮಾಡಿ ಆಡಿದರು. ಬಟ್ ಓವರಾಲ್ ನೋಡಿದರೆ ಈ IPLಲ್ಲಿ ಅವರ ಪರ್ಫಾರ್ಮೆನ್ಸ್ ಇಲ್ಲ. ಇವತ್ತು ಫಸ್ಟ್ ಓವರಲ್ಲೇ ಔಟ್ ಆದರು ಅವರು. ಅದಾದಮೇಲೆ ಇನ್ನೊಬ್ಬ ಪ್ಲೇಯರ್ ಭಾರಿ ಟೆನ್ಷನಲ್ಲಿ ಅಥವಾ ಭಾರಿ ಪ್ರೆಷರಲ್ಲಿ ಇದ್ದಂಥ ಆಟಗಾರ ಯಾರು ಅಂತಂದರೆ ನ್ಯೂಜಿಲೆಂಡ್ನ ಡ್ಯಾರಲ್ ಮಿಶೆಲ್. ಅವ್ರನ್ನ ಒಳ್ಳೆ ಪ್ರೈಸಿಗೆ ತೊಗೊಂಡಿದ್ರು, ಒಳ್ಳೆ ಬೈ ಅಂತ ನಾನು ಹೇಳಿದ್ದೆ. ಅಂದರೆ ಆ ಟೈಮಲ್ಲಿ ಅಂದರೆ ಏನು ಆಕ್ಷನ್ ಇದೊಂದು ರಿವ್ಯೂ ಮಾಡಿದಾಗ CSKದು ಒಳ್ಳೆ ಬೈ ಭಯಂಕರ ಪ್ಲೇಯರು, ಆ ಟ್ರೂ ಆಲ್ರೌಂಡರ್ ಅಂತ. ಬಟ್ ಎಂತ ಕ್ಲಿಕ್ಕೇ ಆಗ್ತಾ ಇರಲಿಲ್ಲ, ಎಂತ ಬ್ಯಾಟ್ ಬೀಸ್ತಾ ಇರಲಿಲ್ಲ, ಅಥವಾ ಬ್ಯಾಟ್ ಬೀಸ್ತಾ ಇದ್ರು, ಬಾಲ್ ಮೇಲೋಗಿ ಎಲ್ಲ ಕ್ಯಾಚ್ ಹೋಗ್ತಾ ಇತ್ತು. ಸಿಕ್ಕಾಪಟ್ಟೆ ಪ್ರೆಷರಲ್ಲಿದ್ದರು. ಇವತ್ತು ಚಾನ್ಸ್ ಕೊಟ್ಟದ್ದು ದೊಡ್ಡ ವಿಷಯ ಅವರಿಗೆ. ನಾನು ಸ್ಯಾಂಟ್ನರನ್ನು ಹಾಕ್ಕೊಳ್ತಾರೆ ಅಂತ ಅಂದ್ಕೊಳ್ಳೋದು, ಬಟ್ ಕ್ಲಿಕ್ ಆದ್ರಲ್ಲ ಮಾರೆ. ಇವತ್ತು 32 ಬಾಲಿಗೆ 52 ರನ್ ಸೂಪರಾಗಿ ಆಡಿದ್ರು. ಅವರ ಬ್ಯಾಟ್ ಸ್ಟ್ರೈಟ್ ನನಗೆ ತುಂಬ ಇಷ್ಟ. ಸ್ಟ್ರೈಟ್ ಹೊಡಿತಾರಲ್ಲ, ಆ ಒಂದು ಫ್ಲೋ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಆ್ಯಸ್ ಅ ಪ್ಲೇಯರ್ ನಂಗೆ ಭಾರಿ ಇಷ್ಟ ಅವರು. ಇಂಟರ್ನ್ಯಾಷನಲ್ ಪ್ಲೇಯರ್, ಬೇರೆ ಟೆಸ್ಟ್ ODI ಎಲ್ಲ ನೋಡ್ತಾ ಇರ್ತಾನಲ್ಲ. ಬಟ್ ಅವರು ಈ IPL ಕ್ಲಿಕ್ ಆಗಿರಲಿಲ್ಲ. ಕರೆಕ್ಟ್ ಟೈಮ್, ರೈಟ್ ಟೈಮ್ಗೆ ಒಂದು ಭಯಂಕರ ಸ್ಟ್ರಾಂಗ್ ಅಪೋನೆಂಟ್ ವಿರುದ್ಧ ಸೂಪರಾಗಿ ಆಡಿದರು ಅವರು. ಮತ್ತು ಋತುರಾಜ್ ಗಾಯಕ್ವಾಡ್ ಅವರು 98 ರನ್. ಋತುರಾಜ್ ಗಾಯಕ್ವಾಡ್ ಲಾಸ್ಟ್ ಓವರಲ್ಲಿ 100 ಹೊಡೆಯುವಂಥ ಎಲ್ಲ ಒಂದು ಆಪರ್ಚುನಿಟಿ ಇತ್ತು. ಅವರು 6 ಹೊಡಿಲಿಕ್ಕೆ ಹೋಗಿ ಔಟ್ ಆದರು. 6 ಹೊಡಿಲಿಕ್ಕೆ ಹೋಗಿ ಔಟ್ ಆದ್ರು. ಅದು ಖುಷಿ ಆಯಿತು. ಅಂದರೆ ಅವರು ಇದು ಏನು
ಅವರ 100ಗೆ ಅವರು ಕೇರ್ ಮಾಡಿದಲ್ಲ ಅಂತ ಅದರಲ್ಲಿ ಒಂದು ಗೊತ್ತಾಗ್ತಾ ಇತ್ತು. ಎಷ್ಟು ಹೊಡಿಲಿಕ್ಕೆ ಆಗ್ತದೆ ಅಷ್ಟು ಹೊಡೆಯುವ ಅಂತ. 54 ಬಾಲಿಗೆ 98 ರನ್ ಹೊಡೆದು ಅವ್ರು ಔಟ್ ಆದರು. ಆ್ಯಂಡ್ ಅವ್ರು ಔಟ್ ಆದ ಕೂಡಲೇ ಯಾರು ಬಂದದ್ದು? ಧೋನಿ ಬಂದರು. ಫಸ್ಟ್ ಬಾಲು 6 ಹೊಡಿಲಿಲ್ಲ, 4 ಹೊಡೆದ್ರು. ಒಟ್ಟಲ್ಲಿ ಒಂದು ಮಜಾ ಕೊಡ್ತಿದ್ದಾರೆ ಮಾರೆ. ಅಲ್ಲಿ ಬಂದಂಥ ಆಡಿಯನ್ಸ್ಗಂತೂ ಒಂಥರ ಧೋನಿ ಬಂದ ಕೂಡ ಒಂದು ಎಂಥ ಸೌಂಡು, ಓ ದೇವ, ಅಲ್ಲಿ ಫೀಲ್ಡರ್ಸಿಗೆಲ್ಲ ಸೈಕ್ ಆಗ್ಬೋದಂತೆಲ್ಲ, ಕಿವಿ ಮುಚ್ಕೊಳ್ಬೋದ ಅಂತ. ಏನು ಮಾರ್ರೆ, ಬಂದರು, ಒಂದು 4 ಹೊಡೆದ್ರು, ಇನ್ನೊಂದು ಬಾಲ್ ಸಿಂಗಲ್ ತೆಗೆದ್ರು. ಆ್ಯಂಡ್ ಶಿವಮ್ ದುಬೆ ಆ್ಯಸ್ ಯೂಶ್ವಲ್ ಹೇಗೆ GTಗೆ ಸಾಯಿ ಸುದರ್ಶನ್ ಅವ್ರು ಏನು ಭಯಂಕರ ಕನ್ಸಿಸ್ಟೆಂಟಾಗಿ ಆಡ್ತಾ ಇದ್ದಾರೆ, ಹಾಗೆ CSKಗೆ ಆಲ್ಮೋಸ್ಟ್ ಅಷ್ಟೇ ರೀತಿಯಾಗಿ ಕನ್ಸಿಸ್ಟೆಂಟಾಗಿ ಶಿವಮ್ ದುಬೆ ಅವರು ಸೂಪರಾಗಿ ಆಡ್ತಾ ಇದ್ದಾರೆ ಮಾರೆ. 20 ಬಾಲಿಗೆ 39 ರನ್ ಹೊಡೆದ್ರು. ಸೊ ಇದಿಷ್ಟು 3 ವಿಕೆಟ್ ಹೋದದ್ದು ಇವರೆಲ್ಲರ ದೆಸೆಯಿಂದಾಗಿ, ಮೇಯ್ನ್ಲಿ ಗಾಯಕ್ವಾಡ್, ದುಬೆ ಮತ್ತು ಡ್ಯಾರೆಲ್ ಮಿಶೆಲ್ ಅವರ ದೆಸೆಯಿಂದಾಗಿ 212 ರನ್ ಹೊಡೆದ್ರು. ನನಗೆ ಬೇಜಾರಾದ ಕಮಿನ್ಸ್ ಅವ್ರನ್ನ ನೋಡಿ. ಅವರು ಜಸ್ಟ್ 1 ರನ್ನಿಂದ ಅವರ ಸತತ 2ನೇ ಅರ್ಧಶತಕವನ್ನು ಮಿಸ್ ಮಾಡಿಕೊಂಡ್ರು ಬೌಲಿಂಗಲ್ಲಿ. 4 ಓವರಿಗೆ 49 ರನ್ ಹೊಡೆದ್ರು. ನಾ ಕ್ರೌಡನ್ನು ಸೈಲೆಂಟ್ ಮಾಡ್ತೇನೆ ಹಾಗೆ ಹೀಗೆ ಅಂತೆಲ್ಲ ಹೇಳಿಕೊಂಡು ಎಂತ ಮಾರೆ, 2 ಮ್ಯಾಚಿಂದ ಟೀಮೇ ಸೈಲೆಂಟ್ ಆಗಿ ಹೋಗಿದೆ. ಇವತ್ತು ಚೇಸ್ ಸ್ಟಾರ್ಟ್ ಆಯಿತು, ಪವರ್ ಪ್ಲೇಯಲ್ಲೇ 3 ವಿಕೆಟ್ ಹೋಯಿತು. ಫೀಲ್ಡಿಂಗ್ ಸೆಟ್ ನನಗೆ ಭಾರಿ ಖುಷಿ ಆದದ್ದು. ಯೂಶ್ವಲಿ ಡೀಪ್ ಪಾಯಿಂಟ್ ಇಡೋದಿಲ್ಲ ಪವರ್ ಪ್ಲೇಯಲ್ಲಿ, ಯೂಶ್ವಲಿ ಇಡೋದಿಲ್ಲ. ಒಂದು ಫೈನ್ ಲೆಗ್ ಇಡ್ತಾರೆ, 3rd ಮ್ಯಾನಲ್ಲಿ ಇಡ್ತಾರೆ. ಆ್ಯಂಡ್ ಮಿಡ್ ವಿಕೆಟಲ್ಲಿ ಅಥವಾ ಅಲ್ಲೆಲ್ಲ ಕೌ ಕಾರ್ನರಲ್ಲಿ ಇಲ್ಲಿ ಒಂದು ಫೀಲ್ಡ್ ಪ್ಲೇಸ್ಮೆಂಟ್ ಇರ್ತದೆ. ಡೀಪ್ ಪಾಯಿಂಟಲ್ಲಿ ಯೂಶ್ವಲಿ ಇಡುವುದಿಲ್ಲ. ಇವತ್ತು ಡೀಪ್ ಪಾಯಿಂಟಲ್ಲಿ ಫೀಲ್ಡ್ ಪ್ಲೇಸ್ಮೆಂಟ್ ಮಾಡಿದರು. ಆ್ಯಂಡ್ ತುಷಾರ್ ದೇಶಪಾಂಡೆ ಅವರು ಅವರ 2 ಓವರಲ್ಲಿ 3 ವಿಕೆಟ್ ತೆಗೆದು ಬಿಟ್ಟರು. ಆ 3 ವಿಕೆಟಲ್ಲಿ 2 ಕ್ಯಾಚ್ ಡೀಪ್ ಪಾಯಿಂಟಿಗೆ ಹೋದದ್ದು. 2 ಕ್ಯಾಚ್, ಐ ಥಿಂಕ್ ಫಸ್ಟ್ 2 ಕ್ಯಾಚ್ ಡ್ಯಾರೆಲ್ ಮಿಶೆಲ್ ಅವರು ಹಿಡಿದದ್ದು. ಹೆಡ್ ಅವರು ವೈಡ್ ಆಫ್ ಸ್ಟಂಪ್ ಇದು ಬಾಲನ್ನು ಲೆಗ್ ಸೈಡ್ ಹೊಡಿಲಿಕ್ಕೆ ಹೋಗಿ ಅದು ಡೀಪ್ ಪಾಯಿಂಟಿಗೆ ಹೋಯಿತು. ಡ್ಯಾರೆಲ್ ಮಿಶೆಲ್ ಅವರು ಕ್ಯಾಚ್ ಹಿಡಿದ್ರು. ಆ್ಯಂಡ್ ಈವನ್ ಅಭಿಷೇಕ್ ಶರ್ಮಾ ಅವ್ರನ್ನ ಸಹ ಒಂಥರ ತಲೆ ಖರ್ಚು ಮಾಡಿ ಔಟ್ ಮಾಡಿದಾಗಿತ್ತು. ಸ್ವಲ್ಪ ಔಟ್ಸೈಡ್ ಆಫ್ ಸ್ಟಂಪು ಬೌನ್ಸ್ ಬಾಲ್ ಹಾಕಿದ್ರು, ಅದನ್ನು ಹೀಗೆ ಹೊಡಿಲಿಕ್ಕೆ ಹೋಗಿ ಡೀಪ್ ಪಾಯಿಂಟಲ್ಲಿ ಕೈ ಕ್ಯಾಚ್ ಕೊಟ್ಟೋದ್ರು. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಇಂಪ್ಯಾಕ್ಟೇ ಕ್ರಿಯೇಟ್ ಮಾಡಲಿಲ್ಲ. ಫಸ್ಟ್ ಬಾಲಿಗೆ ಡಕ್ಔಟ್ ಆಗಿ ಹೋದರು. ಒಟ್ಟು 3 ವಿಕೆಟ್ ತುಷಾರ್ ದೇಶಪಾಂಡೆ ತಗೊಂಡ್ರು. ಮಾರ್ಕ್ರಮ್ ಮತ್ತು ನಿಶಿತ್ ರೆಡ್ಡಿ ಟ್ರೈ ಮಾಡಿದರು, ಬಟ್ ಎಂತ ಕನೆಕ್ಟ್ ಆಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಚಂದ ಬಾಲ್ ಹಾಕಿದ್ರು ಇವತ್ತು CSK ಅವರು. ಅಲ್ಲಿ ಏನೋ ಒಂದು ಕುಸಿತ ಕಾರಣದಾಗೆ ಮಾಡ್ಲಿಕ್ಕೆ ಹೋದ್ರೆ ಅಷ್ಟೇ. ನಿತೀಶ್ ರೆಡ್ಡಿ ಅವರು ಜಡೇಜಾ ಅವರಿಗೆ ಔಟ್ ಆದದ್ದು. ಎಂಥ ಬಾಲ್ ಮಾರೆ ಅದು. ಜಡೇಜಾ ಆಲ್ ಆಫ್ ಅ ಸಡನ್ ಯಾರ ಮೇಲೆ ಎಂಥ ಸಿಟ್ಟಿತ್ತಂತ ಗೊತ್ತಿಲ್ಲ, ಫಾಸ್ಟ್ ಬೌನ್ಸರ್, ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿತೀಶ್ ರೆಡ್ಡಿ. 104 ಸ್ಪೀಡಲ್ಲಿ ಬಂದಂತಹ ಬೌನ್ಸರ್, ಅದು ಫಾಸ್ಟಾಗಿ ಬಂದಂಥ ಬೌನ್ಸರ್. ಪುಲ್ ಮಾಡಲಿಕ್ಕೆ ಹೋದರೆ ಹೆಜ್ಜಾಗಿ ಮೇಲೋಗಿ ಕ್ಯಾಚ್, ಧೋನಿ ಅವರು ಕ್ಯಾಚ್ ಹಿಡಿದದ್ದು. ಪಾತಿರಾನ್ ಅವರು ಮಾರ್ಕ್ರಮ್ ಅವ್ರನ್ನ ಔಟ್ ಮಾಡಿದರು. ಕ್ಲಾಸಿ ಪ್ಲೇಯರ್, ಡೌಟೇ ಇಲ್ಲ. ಬಟ್ ಇವತ್ತು ಒಳ್ಳೆ ಟೆಸ್ಟ್ ಇನ್ನಿಂಗ್ಸ್, 21 ಬಾಲಿಗೆ 20 ರನ್. ಈವನ್ ಸಮದ್ ಅವ್ರದ್ದು ಸಹ ಅದೇ ಥರ ಇತ್ತು. ಅಂದರೆ ಆಸ್ಕಿಂಗ್ ರೇಟ್ ಎಲ್ಲಿಯೋ ಹೋಗ್ತಾ ಇತ್ತು, ಇವ್ರದ್ದು ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಎಲ್ಲಿಯೋ ಹೋಗ್ತಾ ಉಂಟು. ಅಂದರೆ ಸಂಬಂಧವೇ ಇಲ್ಲ, ಒಂದಕ್ಕೊಂದು ಸಂಬಂಧವೇ ಇಲ್ಲ. ಇವತ್ತು ಮ್ಯಾಚಿಗೂ ಟಾರ್ಗೆಟಿಗೂ SRH ಬ್ಯಾಟಿಂಗಿಗೂ ಸಂಬಂಧವೇ ಇಲ್ಲ. ಆ್ಯಂಡ್ ಈವನ್ ಅಂದರೆ ಪವರ್ ಪ್ಲೇ ಮುಗಿದ ಮೇಲೆ 7ನೇ ಓವರಿಂದ 15 ಓವರ್ ತನಕ ಅವರು ಹೊಡೆದದ್ದು, SRH ಹೊಡೆದದ್ದು 2 4 1 6 ಅಷ್ಟೇ. ತಿಣುಕಾಡಿ ಬಿಟ್ಟರು, ಕೊನೆಗೆ ಆಲ್ಔಟ್ ಆಗಿಬಿಟ್ರು. ತುಷಾರ್ ದೇಶಪಾಂಡೆ ಅವರು 4 ಕ್ಯಾಚ್. ಡ್ಯಾರೆಲ್ ಮಿಶೆಲ್ ಅವರೆಂತ ಬ್ಯಾಟಿಂಗಲ್ಲಿ ಇವತ್ತು ಚಮತ್ಕಾರ, 52 ರನ್ ಹೊಡೆದ್ರು, 5 ಕ್ಯಾಚ್ ಹಿಡಿದ್ರು. ಬಾಲ್ ಅವರನ್ನು ಹುಡಿಕೊಂಡು ಹೋಗ್ತಾ ಇತ್ತ ಅಂತ. ಅಣ್ಣ ಎಲ್ಲಿದ್ಯಾ ಬಂದೆ ಅಂತ, ಅಲ್ಲೇ ಅವರಿದ್ದಲ್ಲೇ ಹೋಗ್ತಿತ್ತ ಅಂತ. ಒಟ್ಟಿನಲ್ಲಿ ಅಂದರೆ ಅಂತ ಹೇಳೋದು ಡಾಮಿನೇಟಿಂಗ್ ವಿಕ್ಟ್ರಿ. ಇವತ್ತು 2 ಮ್ಯಾಚ್ ಆಗಿರ್ಬೋದು. ನಮ್ಮ RCBದು ಹೊಡೆದು ಗುಜರಾತ್ಗೆ ಡಿಸ್ಕ್ ಅಂತ ಹೊಡೆದು ಹಾಕಿದ್ರು. ಆ್ಯಂಡ್ ಇಲ್ಲಿ CSK ಸಹ ಹಾಗೆ 212 ರನ್ ಹೊಡೆದು ಏನು ಡಿಫೆಂಡಾ, ನೆಕ್ಸ್ಟ್ ಲೆವೆಲ್ ಡಿಫೆಂಡ್ ಮಾರೆ. 134ಕ್ಕೆ SRH ಆಲ್ಔಟ್ ಮಾಡಿದ್ರಲ್ಲ. SRH ಸಿಕ್ಕಾಪಟ್ಟೆ ಪ್ರೆಷರಲ್ಲಿದ್ದಾರೆ. ಹೇಗೆ CSK ಪ್ರೆಷರಲ್ಲಿದ್ದರು, LSG ಮೇಲೆ ಸತತ 2 ಮ್ಯಾಚ್ ಸೋತು ಸ್ವಲ್ಪ ಟೆನ್ಷನ್ ಮಾಡಿಕೊಂಡಿದ್ರು. 6th ಪ್ಲೇಸಲ್ಲಿ ಇದ್ರು ಅಂತ ಕಾಣ್ತದೆ. ಇವತ್ತು ವಿನ್ ಆಗಿ 3rd ಪ್ಲೇಸಿಗೆ ನೆಗೆದಿದ್ದಾರೆ. ಅಂದರೆ 78 ರನ್ಗಳ ಭರ್ಜರಿ ಜಯದಿಂದಾಗಿ ರನ್ ರೇಟ್ ಆಧಾರದಲ್ಲಿ ಈಗ 3rd ಪ್ಲೇಸಲ್ಲಿ CSK, 4th ಪ್ಲೇಸಲ್ಲಿ SRH ಆ್ಯಂಡ್ 5th ಪ್ಲೇಸಲ್ಲಿ LSG ಇದೆ ಅಂತ ಕಾಣ್ತದೆ. ತಪ್ಪಿದರೆ ಕರೆಕ್ಟ್ ಮಾಡಿ. ಐ ಥಿಂಕ್ ಐ ಆಮ್ ರೈಟ್. ಕಂಗ್ರ್ಯಾಚುಲೇಷನ್ CSK ಆ್ಯಂಡ್ SRH ಅವರೇ, ನೀವು ಈ ಥರದ್ದು ಸ್ಟೇಟ್ಮೆಂಟ್ ಕೊಟ್ಟದ್ದು ಇವಾಗ ನಿಮಗೆ ಎಷ್ಟು ಅಂದರೆ ಎಂತ ಹೇಳೋದು ಪರಿಣಾಮಕಾರಿ ಆಗ್ತಾ ಉಂಟು ಕೆಟ್ಟ ರೀತಿಯಲ್ಲಿ ಅಂತ. ಈಗ ನಿಮ್ಮದು SRH ಫ್ಯಾನ್ಸ್ ಇದು ಸೆಲೆಬ್ರೇಷನ್ ಇತ್ತಲ್ಲ ವಿನ್ ಆದ ಕೂಡಲೇ ಅಂತ. ಈಗ ಎಲ್ಲರೂ ಸಹ SRH ಫ್ಯಾನ್ಸನ್ನು ನೋಡಿ ಅಂದರೆ ವೋಟ್ ಮಾಡಿದ್ದೇನಂತಲ್ಲ, ಹಿಂಗೆ ಸೈಲೆಂಟ್ ಅಂತ ಮಾಡುವಂಥ ಪರಿಸ್ಥಿತಿ ನೀವೇ ನಿರ್ಮಾಣ ಮಾಡಿಕೊಂಡ್ರಿ. ಸ್ವಲ್ಪ ಮೇ ಬಿ ನಂಗೆ ಅನ್ಸೋದು ಸ್ವಲ್ಪ ಕ್ಯಾರಿಡ್ ಅವೇ ಆದರು ಅಂತ. ನಮ್ಮನೆ ಯಾರು ಸೋಲಿಸ್ಲಿಕ್ಕೆ ಆಗೋದಿಲ್ವ, ನಾವು ಪವರ್ ಪ್ಲೇ ಎಲ್ಲ ವಿನ್ ಆಗಿ ಬಿಡ್ತೇವೆ ಅಂತ. ಪವರ್ ಪ್ಲೇಯಲ್ಲಿ ವಿನ್ ಆಗೋದು ಬಿಟ್ಟೀಗ ನೀವು 2 ಮ್ಯಾಚಲ್ಲಿ ಪವರ್ ಪ್ಲೇಯಲ್ಲೇ ಸೋತು ಬಿಟ್ರಿ.
ಸೊ ಮೇ ಬಿ ನೆಕ್ಸ್ಟ್ ಮ್ಯಾಚ್ ನಮ್ಮದೇನಿಲ್ಲಲ್ಲ ಅವರ ಮೇಲೆ. ನೆಕ್ಸ್ಟ್ ಮ್ಯಾಚ್ ಪುಟಿದೇಳಿ ಅಷ್ಟೇ, ನಮ್ಮ ಮೇಲೆ ಇದ್ರೆ ಬೇಡ ಅಂತ ಹೇಳ್ತಿದ್ದೆ. ನೆಕ್ಸ್ಟ್ ಮ್ಯಾಚ್ ಜಯಶೀಲರಾಗಿ ಬನ್ನಿ. ಹೌದು, ನಮ್ಮ ಮೇಲೆ ಇಲ್ಲ, ನಮ್ಮ ಮೇಲೆ 2 ಸಹ ಮ್ಯಾಚ್ ಆಗಿದೆಯಲ್ಲ, ಜಯಶೀಲರಾಗಿ ಬನ್ನಿ ಆಯಿತಾ. ನಮಸ್ಕಾರ.